ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಯಿತು ಮತ್ತು ಸಾರ್ವಜನಿಕರಿಗೆ ಬಿ ಖಾತೆ ವಿತರಣೆ ಮಾಡಲಾಯಿತು. ಹಾಗೆಯೇ ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ವಿಮಾ ಯೋಜನೆಯ ಬಾಂಡ್ಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ಡಾಕ್ಟರ್ ಎನ್ ಶ್ರೀ ಮಾಧವಿರವರು, ಅತ್ತಿಬೆಲೆ ಪುರಸಭೆಯ ಮುಖ್ಯಾಧಿಕಾರಿ ಎಸ್ ಮಂಜುನಾಥ್, ಕಿರಿಯ ಅಭಿಯಂತರರಾದ ಎಚ್ ಜೆ ಕುಮಾರ್ ಮತ್ತು ಸಿಬ್ಬಂದಿ ವರ್ಗದವರು, ಅತ್ತಿಬೆಲೆ ಪುರಸಭೆ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮತ್ತು ಪುರಸಭೆಯ ಮಾಜಿ ಸದಸ್ಯರು, ಕಾಂಗ್ರೆಸ್ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಮತ್ತೆ ಇನ್ನಿತರ ಎಲ್ಲ ಮುಖಂಡರು ಇರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳು ಮತ್ತು ಎಲ್ಲ ಇನ್ನಿತರ ಎಲ್ಲ ಆಹ್ವಾನಿತರೆ. ಇವತ್ತು ಇಂದಿರಾ ಕ್ಯಾಂಟೀನು ಇವತ್ತು ಪ್ರಾರಂಭ ಆಗ್ತಾ ಇದೆ. 2016ರಲ್ಲಿ ನಾವು ಪ್ರಾರಂಭ ಮಾಡಿದ್ದು, 16-17 ಇರಬೇಕು. ಒಂದು ತಾಲೂಕಿಗೆ ಒಂದು ಅಂತ ನಾವು ಪ್ರಾರಂಭ ಮಾಡಿದ್ವಿ. ಮತ್ತೆ ಈಗ ಪುರಸಭೆಗಳು ಎಲ್ಲ ಪುರಸಭೆಗಳಿಗೂ ನಮ್ಗೆ ಕೊಟ್ಟಿದ್ದಾರೆ. ಮೊನ್ನೆ ಹೆಬ್ಬಗೋಡಿದಲ್ಲಾಯಿತು, ಇವತ್ತು ಅತ್ತಿಬೆಲೆ ಪುರಸಭೆ ಮತ್ತು ನಗರಸಭೆಗಳಿಗೆ, ಹಾಗೆ ಇನ್ನು ಚಂದಾಪುರ ಬಾಕಿ ಇದೆ ಮತ್ತು ಹೆಬ್ಬಗೋಡಿ ಬಾಕಿ ಇದೆ. ಅದು ನಮ್ಮ ಒಟ್ಟಿಗೆ 5 ಇಂದಿರಾ ಕ್ಯಾಂಟೀನ್ ಆಯಿತು ನಮ್ಮ ಆನೇಕಲ್ ತಾಲೂಕಿಗೆ ಶಿವಣ್ಣ ವ್ಯಾಪ್ತಿನಲ್ಲಿ. ಇವತ್ತು 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಮಧ್ಯಾಹ್ನ ಊಟ, ರಾತ್ರಿ 10 ರೂಪಾಯಿಗೆ ಊಟ ಕೊಡುವಂಥ ಕಾರ್ಯಕ್ರಮ. ಇದು ಯಾರು ಬೇರೆ ಬೇರೆ ಊರಿನಿಂದ ಬಂದಿರ್ತಾರೆ ಅಥವಾ ಮನೆ ಬೇಗ ಬಿಟ್ಟರು ಕಚೇರಿಗೆ ಬಂದಿರ್ತಾರೆ, ಮತ್ತು ಕಾಲೇಜು ವಿದ್ಯಾರ್ಥಿನಿಯರು ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮ ರಾಜ್ಯದ ಅತಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು.
ಬರೋದ್ರ ಪರ ಇರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ಇದು ಅಂತೇಳಿ ನಮ್ಮ ಇಂದಿರಾ ಕ್ಯಾಂಟೀನಲ್ಲೂ ಅಷ್ಟೇ ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಮತ್ತು ರುಚಿನೂ ಇರಬೇಕು, ಶುಚಿತ್ವನೂ ಇರಬೇಕು. ಎರಡೂ ಇದ್ದಾಗ ಮಾತ್ರ ಜನ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ ಮತ್ತು ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಇದು ಪುರಸಭೆ ವತಿಯಿಂದ ಬೇರೆ ಅಂಗವಿಕಲರಿಗೆ ಸ್ಕೂಟರ್ ಕೊಡುವಂಥದ್ದು ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದಾರೆ. ಅದೆಲ್ಲ ಕೂಡ ಶಿವಣ್ಣವರು ಮುಂದುವರಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಒಂದು ಬಸ್ ಸ್ಟ್ಯಾಂಡ್ ಭಾಳ ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಎಲ್ಲರ ಬಗ್ಗೆ ರವಿ ಮತ್ತು ಈ ಪುರಸಭೆಯ ಎಲ್ಲ ಮುಖಂಡರು ಶಿವಣ್ಣವರು ಸರ್ಜಾಪುರವರು ಒಂದು ಕೇಳ್ತಾ ಇದ್ದಾರೆ, ಇನ್ನೂ ಜಾಗ ನಾನು ಕೊಡಿಸಿಲ್ಲ. ನೀವು ಜಾಗ ಕೊಟ್ಟಿದ್ದೀರಾ, ಅವ್ರ ಸುತ್ತಲೂ ಅಂಗಡಿಗಳು ಮಾಡಿ ಅದು ಪುರಸಭೆಗೆ ಅದು ಬಾಡಿಗೆ ಕೊಡಬೇಕು ಅಂತ ನೀವು ಕೇಳಿದ್ದೀರ. ಅದೇ ರೀತಿ ಮಾಡೋಣ. ಮತ್ತು ಇಲ್ಲಿ 3,000 ಬಸ್ ಹೊರಡುತ್ತೆ. ಇಲ್ಲಿಂದ ಎಷ್ಟು ಪ್ರತಿದಿನ 3,000 ಬಸ್ ಹೊರಡುತ್ತೆ. ಅಲ್ಲಿ 10,500 ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಅತಿ ಹೆಚ್ಚು 70,000 ಬಸ್ಸು ಒಂದೇ ಕಡೆಯಿಂದ ಪ್ರತಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಲ್ಲಿ ಹೋಗುತ್ತೆ. ಬೆಂಗಳೂರು ಬಿಟ್ಟರೆ ಕೆಂಪೇಗೌಡ ಬಸ್ ನಿಲ್ದಾಣ ಅತಿ ಬೆಲೆನೇ ಅತಿ ಹೆಚ್ಚು 3,000 ಶೆಡ್ಯೂಲ್ಸು. ಅದೇ ಅದಕ್ಕೆ ಅದೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡೇ ಹೋಗ್ಬೇಕಾಗಿತ್ತು. ಜನಕ್ಕೂ ಟ್ರಾಫಿಕ್ ಸಮಸ್ಯೆ ಆಗೋದು, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಿತ್ತು. ಬಸ್ ಹತ್ತೋರ್ಗೂ ಇಳಿಯೋರ್ಗೂ ತೊಂದರೆ ಆಗ್ತಿತ್ತು. ಈಗೆಲ್ಲ ರಾಜ್ಯದಲ್ಲಿ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಸ್ಥಳವನ್ನು ಕೊಟ್ಟಿದ್ದಾರೆ. KSRTC ಇದು ಕಾಲಕ್ಕೆ ಅದನ್ನು ಕೂಡ ಕೊಡಿಸ್ಬಿಡ್ತೀನಿ, ಮನೆಯೇ ಹೇಳಿದ್ದೀನಿ, ಅದನ್ನು ಕೂಡ ಕೊಡೋಕೆ ಹೇಳಿದ್ದೀನಿ. ಎರಡೂ ಆಗ್ಬಿಟ್ರೆ ಒಳ್ಳೆ ಬಸ್ ಸ್ಟ್ಯಾಂಡ್ ಆಗುತ್ತೆ. ಪುರಸಭೆಗೂ ಕೂಡ ಆದಾಯ ಬರೋ ರೀತಿ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಶಿವಣ್ಣವರು ಇನ್ನೂ ಆನೇಕಲ್ಲು ಒಂದು ಚೆನ್ನಾಗಿ ಇದು ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಆನೇಕಲ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಜಾಪುರದ್ದು ಜಾಗ ಕೊಡಿಸ್ಬೇಕು. ಅವರು ಜಾಗ ರೆಡಿ ಮಾಡಿಕೊಟ್ರೆ ಅಲ್ಲೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಕೊಡ್ತೇನೆ. ಮುಂದಕ್ಕೆ ಎಲ್ಲ ಕಡೆನೂ ಕೂಡ ತುಂಬಾ ಸಂತೋಷದಿಂದ ಇವತ್ತು 5 ರೂಪಾಯಿಗೆ ತಿಂಡಿ ಮತ್ತೆ 10 ರೂಪಾಯಿಗೆ ಊಟ ಮಾಡುವಂತ ಒಂದು ವ್ಯವಸ್ಥೆ ಏನಿದೆ ಮಾನ್ಯ ಸಿದ್ದರಾಮಯ್ಯನವರ ನಮ್ಮ ಸರ್ಕಾರ 2016ರಿಂದ ಈ ಒಂದು ಪ್ರಾರಂಭ ಆಯಿತು. ಸೆಂಟ್ರಲ್ಲಿ ಏನು ನಮ್ಮ BJP ಸರ್ಕಾರ ಬಂದ್ಮೇಲೆ ಅದನ್ನ ಸ್ಥಗಿತ ಮಾಡಿದ್ರು ಕೆಲವು ಕಡೆ. ಮತ್ತೆ ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ತೆರೀಬೇಕು, ಮತ್ತೆ ಅದರಿಂದ ಬಡವರಿಗೆ, ಜನಸಾಮಾನ್ಯರಿಗೆ, ಕಾರ್ಮಿಕರಿಗೆ ಎಲ್ಲರೂ ಕೂಡ ಒಳ್ಳೇದಾಗಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಭಾಗದಲ್ಲಿ ಇನ್ನೂ 4 ಪುರಸಭೆ ಇದೆ, ಮತ್ತೆ ಒಂದು ನಗರಸಭೆ ಇದೆ, ಅದಕ್ಕೂ ಕೂಡ ಇಂದಿರಾ ಕ್ಯಾಂಟೀನ್ ಅನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈಗಾಗಲೇ ನಮ್ಮ ಬೊಮ್ಮಸಂದ್ರದಲ್ಲಿ ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ವಿ ಇಂದಿರಾ ಕ್ಯಾಂಟೀನ್. ಇವತ್ತು ಅತ್ತಿಬೆಲೆನಲ್ಲಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇನ್ನು ಹೆಬ್ಬಗೋಡಿನಲ್ಲಿ ನಾಳೆ ಶುಕ್ರವಾರ ಉದ್ಘಾಟನೆ ಆಗ್ತಾ ಇದೆ. ಮತ್ತೆ ನಮ್ಮ ಚಂದಾಪುರದಲ್ಲಿ ಕೂಡ ಉದ್ಘಾಟನೆ ಮಾಡಬೇಕು. ಸ್ಥಳವನ್ನ ಇವತ್ತು ಈಗಾಗಲೇ ಎಲ್ಲ ರೆಡಿ ಆಗಿದೆ, ಅದು ಕೂಡ ಡೇಟ್ ಫಿಕ್ಸ್ ಮಾಡಬೇಕು. ಈ ರೀತಿಯಾಗಿ
ನಾವು ಈ ಒಂದು ನಮ್ಮ ಸರ್ಕಾರದಲ್ಲಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮುಖಾಂತರ ಇವತ್ತು ಎಲ್ಲ ಕಡೆನೂ ಕೂಡ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿಗೆ ತಿಂಡಿ ಎಲ್ಲೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕನಿಷ್ಠ ಪಕ್ಷ ಒಬ್ಬ ಮನುಷ್ಯ ತಿಂಡಿ ತಿನ್ನಬೇಕು ಅಂತ ಹೇಳಿದ್ರೆ ಹೋಟ್ಲಿಗೆ ಹೋದ್ರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ, ಈಗಿನ ಬೆಲೆನಲ್ಲಿ ಒಂದು 40 ರಿಂದ 50 ರೂಪಾಯಿ ಬೇಕಾಗ್ತದೆ. ಅದಕ್ಕೆ ಇವತ್ತು ಸರ್ಕಾರ ಏನಂತ ಹೇಳಿದ್ರೆ 5 ರೂಪಾಯಿ ಯಾರು ಫಲಾನುಭವಿ ಇರ್ತಾರೆ 5 ರೂಪಾಯಿ ಕೊಡಬೇಕು ತಿಂಡಿಗೆ. ಮತ್ತೆ ಅದಕ್ಕೆ ಸರ್ಕಾರದಿಂದ 12 ರೂಪಾಯಿ ವಂತಿಗೆ ಕೊಡ್ತಾರೆ. ಒಟ್ಟು 5 ಮತ್ತು 12 ರೂಪಾಯಿ ಸರ್ಕಾರದಿಂದ 12 ರೂಪಾಯಿ ಮತ್ತು 5 ರೂಪಾಯಿ ಇವ್ರು ಕೊಡ್ತಾರೆ. ಮತ್ತೆ ಊಟಕ್ಕೆ 10 ರೂಪಾಯಿ ಊಟಕ್ಕೆ ಕೊಡಬೇಕು ಯಾರು ಫಲಾನುಭವಿ ಯಾರು ಊಟ ಮಾಡ್ತಾರೆ ಅವರು. ಮತ್ತೆ ಇನ್ನು 15 ರೂಪಾಯಿ ಸರ್ಕಾರದಿಂದ ಕೊಡ್ತದೆ. ಈ ರೀತಿಯಾಗಿ ಸರ್ಕಾರ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಜನಸಾಮಾನ್ಯರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕಾರ್ಯಕ್ರಮಗಳನ್ನು ರೂಪಿಸಿರ್ತಕ್ಕಂಥ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ನಮ್ಮ ಸರ್ಕಾರಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಇಂದಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ದು ಗ್ಯಾರಂಟಿಗಳು, ಇವತ್ತು ಎಲ್ಲರೂ ಕೂಡ ಮಹಿಳೆಯರು ಎಲ್ಲ ಕಡೆನೂ ಕೂಡ ಫ್ರೀಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಅವರು ಬಸ್ಸಲ್ಲಿ ಫ್ರೀಯಾಗಿ ಬಸ್ ಕೊಡುವಂಥ, ಬಸ್ಸಲ್ಲಿ ಓಡಾಡುವಂಥ ಒಂದು ಕಾರ್ಯಕ್ರಮ ಶಕ್ತಿ ಯೋಜನೆ ಮುಖಾಂತರ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಫ್ರೀಯಾಗಿ 10 kg ಅಕ್ಕಿ, ಈಗ ಹಿಂದಿನ ದಿನಗಳಲ್ಲಿ 5 kg ಅಕ್ಕಿ ಕೊಡ್ತಾ ಇದ್ರು, ಮತ್ತೆ 5 kg ಅಕ್ಕಿ ಕಾಸು ಕೊಡ್ತಾ ಇದ್ರು. ಈಗ ಮತ್ತೆ 10 kg ಕೂಡ ಫ್ರೀಯಾಗಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇವತ್ತು ಸುಸೂತ್ರವಾಗಿ ನಡೀತಾ ಇದೆ, ಬಡವರಿಗೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು 2,000 ರೂಪಾಯಿ ಶಿಶಕ್ತಿ ಒಂದು ನಮ್ಮ ಈ ಯೋಜನೆಯಲ್ಲಿ 2,000 ರೂಪಾಯಿ ಇವತ್ತು ಎಲ್ಲ ಮಹಿಳೆಯರು ಕೂಡ, ಎಲ್ಲರಿಗೂ ಅಂದ್ರೆ ಒಂದು ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಇವತ್ತು ಕೊಡುವಂಥ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಕೆಲವ್ರಿಗೆ ಏನು ಅನ್ಸುತ್ತೆ ಅಂದ್ರೆ ತಿಂಗಳಿಗೂ ಅಂತಲ್ಲ, 1 ತಿಂಗಳಾಗಲಿ 2 ತಿಂಗಳಾಗಲಿ 3 ತಿಂಗಳಾಗಲಿ ಒಟ್ಟಿಗೆ ಬರ್ತದೆ ದುಡ್ಡು, ಎಲ್ಲೂ ಕೂಡ ಮಿಸ್ ಆಗಲ್ಲ. ಎಲ್ಲರೂ ಕೂಡ ಬರ್ತಾ ಇದೆ, ಎಲ್ಲ ಮನೆಗಳಿಗೆ ಎಲ್ಲರಿಗೂ ಬರ್ತಾ ಇದೆ, ಯಾವುದು ಕೂಡ ಮಿಸ್ ಆಗಲ್ಲ. ಈ ರೀತಿಯಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು, ಮತ್ತೆ ಯುವಕರಿಗೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಸ್ಟೈಪಂಡ್ ರೀತಿಯಲ್ಲಿ ಅವ್ರ ಕೆಲಸ ಸಿಗೋವರೆಗೂ ಕೂಡ 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ರೂಪಾಯಿ, ಮತ್ತೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ರೂಪಾಯಿ. ಈ ರೀತಿಯಾಗಿ ಮತ್ತೆ ಇನ್ನೊಂದು ಎಲ್ಲರೂ ಕೂಡ ಮನೆಯಲ್ಲಿ 100 ಯೂನಿಟ್ವರೆಗೂ ಕೂಡ ಕರೆಂಟ್ ಬಿಲ್ ಫ್ರೀ, ಅದು ಕೂಡ ಎಲ್ಲರೂ ಕೂಡ ಫಲಾನುಭವಿಗಳು ಇವತ್ತು ಅದರ ಒಂದು ಬಡವರಿಗೆ ಸರ್ಕಾರದಿಂದ ಇವತ್ತು 5 ಯೋಜನೆಗಳ ಮುಖಾಂತರ ಕನಿಷ್ಠ ಪಕ್ಷ 5 ರಿಂದ 6 ಸಾವಿರ ರೂಪಾಯಿ ಒಂದು ಮನೆಗೆ ಸರ್ಕಾರದಿಂದ ಯೋಜನೆ ಇವತ್ತು ಸಿಗ್ತಾ ಇದೆ. ಈ ರೀತಿಯಾಗಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಇವತ್ತು ಹಮ್ಮಿಕೊಂಡು ಎಲ್ಲರೂ ಕೂಡ ಬಡವರಿಗೆ ಅದರಿಂದ ಉಪಯೋಗ ಆಗಬೇಕು ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು. ಈ ಒಂದು ಪುರಸಭಾ ವ್ಯಾಪ್ತಿನಲ್ಲಿ ಕೂಡ ಈಗಾಗಲೇ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮನವಿ ಮಾಡಿದ್ದೀವಿ. ನಮಗೆ ಇಲ್ಲಿ ತುಂಬ ಟ್ರಾಫಿಕ್ಕು, ಮತ್ತು ಇಲ್ಲಿಂದ ತಮಿಳುನಾಡವರು ಅಲ್ಲಿ ಬಂದು ಹಿಡಿದು ಮತ್ತೆ ಇಲ್ಲಿಗೆ ಬಂದು ಇಲ್ಲಿಂದ ಬಸ್ಸಲ್ಲಿ ಹೋಗುವಂಥದ್ದು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು, ದೊಡ್ಡದಾಗಿರಬೇಕು ಅಂತೇಳಿ ಕೇಳಿದಾಗ ಮೊನ್ನೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಯಶಸ್ವಿಯಾಗಿ ಅವರು ಯಾವತ್ತೂ ಕೂಡ ಇಲ್ಲ ಅಂತ ಹೇಳಿದ್ರ. ಇವತ್ತು ಪುರಸಭಾ ವ್ಯಾಪ್ತಿನಲ್ಲಿ ಇವತ್ತು 50-50 ಅನುದಾನ, ಅಂದರೆ ಅವರು ಸರ್ಕಾರದಿಂದ ಏನು ಬಸ್ ಸ್ಟ್ಯಾಂಡನ್ನು ಕಟ್ಟಡ ಕಟ್ಕೊಡ್ತಾರೆ, ಅದರಲ್ಲಿ ಬಾಡಿಗೆಗಳು ಅದು ಇದು ಬಂದಾಗ ಅದಕ್ಕೆ ಪುರಸಭೆಗೂ ಕೂಡ ಒಂದು 50% ಅವ್ರಿಗೂ ಕೂಡ ಏನು ಲಾಭ ಸಿಗ್ತದೆ. ಮತ್ತು ಜನಸಾಮಾನ್ಯರು ಕೂಡ ಅದರಿಂದ ನೆರಳು, ಬಸ್ ಸ್ಟ್ಯಾಂಡ್ ಅಂದರೆ ನೆರಳು, ಎಲ್ಲೂ ಕೂಡ ಬಿಸಿಲಲ್ಲಿರುವಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಆಮೇಲೆ ಎಲ್ಲ ರೀತಿಯ ಸೌಕರ್ಯಗಳು ಕೂಡ ಆ ಬಸ್ ಸ್ಟ್ಯಾಂಡಲ್ಲಿ ಇರ್ತದೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮೊನ್ನೆ ಸಾರಿಗೆ ಸಚಿವರು DCM ಅವರು ಎಲ್ಲರೂ ಕೂಡ ಬಂದು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದು ಕನಿಷ್ಠ ಪಕ್ಷ 20 ಕೋಟಿಯಿಂದ 25 ಕೋಟಿ ರೂಪಾಯಿ ಆಗ್ತದೆ. ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಪುರಸಭಾ ವ್ಯಾಪ್ತಿನಲ್ಲಿ FSTP ಒಂದು ಒಣಟ ತ್ಯಾಜ್ಯ ನಿರ್ವಹಣೆ ಘಟಕ 4.25 ಕೋಟಿ ರೂಪಾಯಿ NGT ಅನುದಾನದಲ್ಲಿ ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅದು ಕೂಡ ಕೆಲವೇ ದಿನಗಳಲ್ಲಿ ಟೆಂಡರ್ ಆದ ತಕ್ಷಣ ವರ್ಕ್ ಆದರೆ ಕೆಲಸ ಪ್ರಾರಂಭ ಆಗ್ತದೆ. STP ಘಟಕಕ್ಕೆ 8 ಕೋಟಿ ರೂಪಾಯಿ ಇವತ್ತು ನಮ್ಮ ಸರ್ಕಾರದಿಂದ ಇವತ್ತು 8 ಕೋಟಿ ರೂಪಾಯಿ ಬರ್ತದೆ. ಅದು ಕೂಡ ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಆಮೇಲೆ MRF ಘಟಕ ಒಣಕಸ ವಿಂಗಡಣೆ ಶೆಡ್ಗಾಗಿ 52 ಲಕ್ಷ ರೂಪಾಯಿ ಇವತ್ತು ಪುರಸಭೆಯಿಂದ ಇವತ್ತು ಅದು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಕೆಲಸ ನಡೀತಾ ಇದೆ ಆಲ್ರೆಡಿ. ಮತ್ತು ಹಸಿ ಕಸವನ್ನು ಗೊಬ್ಬರವನ್ನಾಗಿಸಲು ಸೆಡ್ಡು ಮತ್ತು ಯಂತ್ರಗಳ ಜೋಡಣೆಗಾಗಿ ಇವತ್ತು 86 ಲಕ್ಷ ರೂಪಾಯಿ ಟೆಂಡರ್ ಕೂಡ ಕರೆದಿದೆ ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ.
ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ 2 ಕೋಟಿ ರೂಪಾಯಿ ಟೆಂಡರ್ ಕರೆದೇ ಇದೆ. ಅದು ಕೂಡ ಕೆಲವೊಂದು ದಿನಗಳಲ್ಲಿ ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ನಮ್ಮ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ಅತ್ತಿಬೆಲೆ ಪುರಸಭಾ ವ್ಯಾಪ್ತಿನಲ್ಲಿ ಇಂದಿನ ದಿನಗಳಲ್ಲಿ ಇದು ದೊಡ್ಡ ಗ್ರಾಮ ಪಂಚಾಯತಿ ಆಗಿತ್ತು. ಅದನ್ನು ನಾವು ಬಂದ ಮೇಲೇ, ನಮ್ಮ ಸರ್ಕಾರ ಬಂದ ಮೇಲೇ ಇದನ್ನು ಪುರಸಭೆ ಮಾಡಿದ್ದು. ಇದು ಒಂದೇ ಪುರಸಭೆ ಅಲ್ಲ, ಇವತ್ತು ಚಂದಾಪುರನೂ ಕೂಡ ಪಂಚಾಯತಿ ಇತ್ತು, ಅದನ್ನು ಪುರಸಭೆ ಮಾಡಿದ್ದೀವಿ. ಮತ್ತು ನಮ್ಮ ಹೆಬ್ಬಗೋಡಿ ಕೂಡ ಪಂಚಾಯತಿ ಇತ್ತು, ದೊಡ್ಡ ಪಂಚಾಯತಿ, ಅದನ್ನು ಇವತ್ತು ನಗರಸಭೆ ಮಾಡಿದ್ದೀವಿ. ಬೊಮ್ಮಸಂದ್ರನೂ ಕೂಡ ಇವತ್ತು ಅದು ಒಂದು ಪಂಚಾಯತಿ ಇತ್ತು, ಅದನ್ನು ಕೂಡ ಒಂದು ಪುರಸಭೆ ಮಾಡಿದ್ದೀವಿ. ಈ ರೀತಿಯಾಗಿ ಹಂತವಾಗಿ ಪುರಸಭೆ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಅನೇಕ ಯೋಜನೆಗಳಿದ್ದಾವೆ. ಆ ಯೋಜನೆಗಳಲ್ಲಿ ಹೆಚ್ಚಿನ ಅನುದಾನ ಬರ್ತದೆ. ಪಂಚಾಯತಿಗಳಲ್ಲಿ ಅಂತಂದರೆ ಒಂದು 2-3 ಯೋಜನೆಗಳಲ್ಲಿ ಮಾತ್ರ ಪಂಚಾಯತಿಗಳಲ್ಲಿ ಅನುದಾನ ಬರೋದು. ಆದರೆ ಪುರಸಭೆ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುದಾನ ಬರ್ತದೆ ಮತ್ತು ದೊಡ್ಡ ದೊಡ್ಡ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು, ಕಾಮಗಾರಿಗಳನ್ನು ತಗೋಬೋದು. ಆ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಅನುದಾನ ತರಬೇಕು ಅಂತೇಳಿ ನಾವು ಪುರಸಭೆ ಮತ್ತು ನಗರಸಭೆಗಳನ್ನಾಗಿ ಪರಿವರ್ತನೆ ಮಾಡಿದ್ದೀವಿ. ಅದರ ಭಾಗವಾಗಿ ಇವತ್ತೆಲ್ಲ ಕಡೆನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳು ಕೂಡ ನಡೀತಾ ಇದ್ದಾವೆ. ಪುರಸಭೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ನಮ್ಮ ಸರ್ಕಾರದ ಈ ಒಂದು ಯೋಜನೆ ಏನಿದೆ ಇವತ್ತಿಂದ ಕಂಟಿನ್ಯೂಷನ್ ಆಗಿ ಪ್ರಾರಂಭ ಆಗಬೇಕು. ಇವತ್ತು ಯಾರು ಇದರ ಟೆಂಡರ್ ಕರ್ಕೊಂಡಿದ್ದಾರೆ, ಯಾರು ಟೆಂಡರ್ ತಗೊಂಡಿದ್ದಾರೆ, ಅವರು ಇವತ್ತು ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಟೇಸ್ಟ್ ಮಾಡೋದು ಮಾಡ್ತೀರಾ, ಚೆನ್ನಾಗಿ ಮಾಡಿ, ಜನಗಳಿಗೂ ತೃಪ್ತಿಯಾಗಿ ಊಟ ಮಾಡಬೇಕು, ತೃಪ್ತಿಯಾಗಿ ತಿಂಡಿ ತಿನ್ನಬೇಕು, ಆ ಥರ ಟೇಸ್ಟಾಗಿ ಕೊಡಬೇಕು. ಮತ್ತು ಕ್ಲೀನು ತುಂಬ ಇಂಪಾರ್ಟೆಂಟು. ಸ್ವಚ್ಛತೆ ಎಲ್ಲ ರೀತಿಯಲ್ಲೂ ಕೂಡ ಸ್ವಚ್ಛತೆ ಕಾಪಾಡಬೇಕು. ಈ ರೀತಿಯಾಗಿ ನಿರ್ವಹಣೆ ಮಾಡೋದ್ರ ಮುಖಾಂತರ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಅದಕ್ಕೆ ವಿಶೇಷವಾಗಿ ಇವತ್ತು ನಮ್ಮ ಕಟ್ಟಡ ಏನು ಬರ್ತಾ ಇದೆ, ಇವತ್ತು ಬಸ್ ಸ್ಟ್ಯಾಂಡು, ಅದನ್ನು ಕೂಡ ಗುದ್ಲಿ ಪೂಜೆ ಆದಮೇಲೆ ಯಶಸ್ವಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಬೇಕು ಅಂದರೆ ಎಲ್ಲರ ಸಹಕಾರನೂ ಕೂಡ ತುಂಬ ಮುಖ್ಯ. ಅದೇ ರೀತಿಯಾಗಿ ಇಂಥ ಒಂದು ಜನಪರವಾದಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಕೊಡೋದ್ರ ಮುಖಾಂತರ ನಮ್ಮ ಜನಗಳಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಇದರ ಅನುಕೂಲವನ್ನು ಪಡೆಯೋ ರೀತಿಯಲ್ಲಿ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಇನ್ನೂ ಕೂಡ ನಮ್ಮ ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಯಾರು ಸುಮಾರು ಜನ ಮನೆಗಳು ಕಟ್ಕೊಂಡಿದ್ದಾರೆ ಸರ್ಕಾರಿ ಜಾಗದಲ್ಲಿ ಅಂತೇಳಿ. ನೆಕ್ಸ್ಟ್ ಇನ್ನೂ 1-2 ತಿಂಗಳಲ್ಲಿ, ಹಿಂದಿನ ದಿನಗಳಲ್ಲಿ ಏನು 94cc ಸರ್ಕಾರ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಅಂದರೆ ಕುಂಟೆ, ಕೆರೆ, ರಾಜಕಾಲುವೆ ಬಿಟ್ಟು ಬೇರೆ ಬೇರೆ ಕಡೆ, ಗುಂಟೋಪು ಈ ಕಡೆ ಬಿಟ್ಟು ಬೇರೆ ಯಾವ ಸರ್ಕಾರಿ ಜಾಗಗಳು, ಖರಾಬ್ ಜಾಗಗಳಲ್ಲೆಲ್ಲ ಮನೆ ಕಟ್ಕೊಂಡಿದ್ರು ಅವರಿಗೆ 94cc ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಇಂದಿನ ನಮ್ಮ ಸರ್ಕಾರ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ರು. ಅದರ ಭಾಗವಾಗಿ ನಮ್ಮ ತಾಲೂಕಿನಲ್ಲಿ ನಾವೇನೇ ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಇವತ್ತು ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಈಗಾಗಲೇ ರಿಜಿಸ್ಟ್ರೇಷನ್ಗಳು ಕೂಡ ನಡೀತಾ ಇದ್ದಾವೆ. ಈ ಭಾಗದಲ್ಲೂ ಕೂಡ ಕೆಲವು ಕಡೆ ಹಕ್ಕುಪತ್ರಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳಲ್ಲಿ ಸರ್ಕಾರ ಏನು ಇದು ಮಾಡ್ತದೆ, ಟೆಂಡರ್ ತರ ಕರೀತಾರೆ. ಆ ಕರೆದಾಗ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೋಬೇಕು. ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಹಕ್ಕುಪತ್ರ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಮತ್ತು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಮತ್ತು ಈ ನಮ್ಮ PDO ಅವರು ತುಂಬ ಇಂಟ್ರೆಸ್ಟ್ ಆಗಿ ಎಲ್ಲ ಕಡೆಯೂ ಕೂಡ ಬಂದು ಪುರಸಭೆ ವ್ಯಾಪ್ತಿನಲ್ಲಿ ಈ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ವಿಶೇಷವಾಗಿ ನಮ್ಮ ಮುಖಂಡರುಗಳಾದಂಥ ಗೋಪಾಲಕೃಷ್ಣ ಅವರು, ಚಂದ್ರಣ್ಣವರು, ನಮ್ಮ ರವಿ ಅವರು, ಆನೇಕಲ್ ತಾಲೂಕಿನ 4 ಬ್ಲಾಕ್ನ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರುಗಳೇ, ವೇದಿಕೆಯಲ್ಲಿರುವ ಇತರ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಅತಿ ಬೆಲೆಯ ನಾಗರಿಕ ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮೀಡಿಯಾ ಬಾಂಧವರೇ, ಅತಿ ಬೆಲೆ ಪುರಸಭೆಯ ಈಗಿನ ಪುರಸಭೆಯ ಎಲ್ಲ ಅಧಿಕಾರಿಗಳೇ, ನಾನು ಹೆಚ್ಚಿಗೆ ಮಾತನಾಡಲು ಹೋಗಲ್ಲ. ಒಂದೇ ಒಂದು ಆಸೆ, ಅತ್ತಿಬೆಲೆ ಗ್ರಾಮಸ್ಥರಲ್ಲಿ ಒಂದೇ ಒಂದು ಮನವಿ. ಈಗ ನಮ್ಮ ನೆಚ್ಚಿನ
ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳಿದ್ದಾರೆ. ಆ ಬಸ್ ಸ್ಟ್ಯಾಂಡ್ಗೆ ಜನಗಳ ಆಶೀರ್ವಾದ ಒಂದು ಕೇಳ್ತಾ ಇದ್ದೀವಿ. ಸಹಕಾರ ಅಷ್ಟೇ. ಎಲ್ಲರೂ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ 20 ಕೋಟಿ, ಮೊದಲು ರಾಮಲಿಂಗಾರೆಡ್ಡಿ ಸಾಹೇಬರು 10 ಕೋಟಿಯಲ್ಲಿ ಮಾಡಿದ್ರು. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ನಮ್ಮ ಪುರಸಭೆಯವರು ಅದನ್ನು ಬಿಟ್ಕೊಡೋಕ್ಕಾಗಲಿಲ್ಲ ಜಾಗ. ಈಗ ಅದಕ್ಕೆ ತಕ್ಕಂತೆ ಸರ್ಕಾರದ ವತಿಯಿಂದ ಏನೇನು ಅದಕ್ಕೆ ಇದಾಗಬೇಕು ಅದೆಲ್ಲ ಕಾರ್ಯಕ್ರಮಗಳು ಮುಂದುವರೆದಿದೆ. 20 ಕೋಟಿಯಲ್ಲಿ ಈಗ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಸುಸಜ್ಜಿತವಾದಂಥ ಲೇಟೆಸ್ಟ್ ಆದಂಥ ಹೈವೇಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ. ಅದರ ಅಣ್ಣವ್ರು ಹೇಳ್ದಂಗೆ ಅದರ ಮೊದಲಿಗೆ ಬಾಡಿಗೆ ಮುನ್ಸಿಪಲ್ ಅವ್ರು ಕೇಳಿದ್ರು, ಅದಕ್ಕೆ ಸರ್ಕಾರ ಕೊಡೋಕ್ಕಾಗಲ್ಲ ಅಂತ ಹೇಳಿತ್ತು. ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಹೇಳಿದ್ದಾರೆ, ಅದರಲ್ಲಿ ಏನು ಬರ್ತದೆ ಬಾಡಿಗೆಗಳು ಅದನ್ನ ರೆವಿನ್ಯೂ ಮಿನಿಸ್ಟರ್ ಕಂದಾಯ ಸಚಿವರ ಹತ್ರ ಇಲ್ಲಿ ಈ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಇಲ್ಲಿಗೆ ಸಬ್ ರಿಜಿಸ್ಟರ್ ಶಿಫ್ಟ್ ಮಾಡಬೇಕು ಅಂತ ಕೇಳಿದಾಗ ಇದನ್ನ ಶಾಸಕರ ಗಮನಕ್ಕೂ ತಗೊಂಬನ್ನಿ, ನಾನು ಅಲ್ಲಿ ಶಿಫ್ಟ್ ಮಾಡಿ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಶಾಸಕರು ಅದನ್ನ ಸಚಿವರ ಹತ್ರ ಮಾತಾಡಿ ಅದನ್ನ ಶಿಫ್ಟ್ ಮಾಡಿಕೊಡ್ಬೇಕು. ಮತ್ತೆ ಇಲ್ಲಿ ಹತ್ತಿ ಮೇಲೆ ಏನು ಈ ಟೌನ್ನಲ್ಲಿ ಬಂದು ಹೋಗೋ ಜನಗಳು ಹೆಚ್ಚಿಗೆ ಇರೋದ್ರಿಂದ 1-2 ಶೌಚಾಲಯಗಳನ್ನ ಪುರಸಭೆಯಿಂದ ಕಟ್ಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಹಿಂದೆ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿದ್ದಂಥ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಒಂದು ತಾಲೂಕು ಒಂದು ಅಂತ ಮಾಡಿದ್ರಾಗ ಎಲ್ಲ ಪುರಸಭೆಗಳಿಗೂ ಕೂಡ ಒಂದೊಂದು ಕೊಟ್ಟಿದ್ದಾರೆ, ನಗರಸಭೆಗಳಿಗೊಂದು ಪುರಸಭೆಗಳಿಗೊಂದು. ಆ ಪ್ರಕಾರ ಮೊದಲು ಆನೇಕಲ್ ತಾಲೂಕಲ್ಲಿ ಆನೇಕಲ್ ಟೌನಲ್ಲಿತ್ತು, ಈಗ ಹೆಬ್ಬಗೋಡಿ ಆಯಿತು, ಹತ್ತಿಬೆಲೆ ಆಯಿತು, ಚಂದಾಪುರ ಮತ್ತೆ ಬೊಮ್ಮಸಂದ್ರ ಇಲ್ಲ ಇನ್ನೊಂದಿದೆ ಹೆಬ್ಬಗೋಡಿ, ಇದೆಲ್ಲ ಕೂಡ ಉದ್ಘಾಟನೆ ಆಗಬೇಕಾಗಿದೆ. ಅಂದರೆ ಆನೇಕಲ್ ತಾಲೂಕಿಗೆ 6 ಇಂದಿರಾ ಕ್ಯಾಂಟೀನ್ ಆಗುತ್ತೆ. 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ, ರಾತ್ರಿ ಊಟ 10 ರೂಪಾಯಿಗೆ. ಅದಕ್ಕೆ ನಾನು ಇಂದಿರಾ ಕ್ಯಾಂಟೀನು ನಡೆಸುವಂಥವ್ರಿಗೆ ರುಚಿ ಚೆನ್ನಾಗಿರಬೇಕು, ಶುಚಿತ್ವ ಆದ್ಯತೆ ಕೊಡಬೇಕು. ಎರಡೂ ಇದ್ದರೆ ಜನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹೊರಗೆ ಊರಿಂದ ಬಂದಿರತಕ್ಕಂಥ ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ, ಶಾಲಾ ಕಾಲೇಜು ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಸರ್ಕಾರ ಬಡವರು ವಿಶೇಷವಾಗಿ ಉದ್ಯೋಗಕ್ಕೆ ಹೋಗುವಂಥ ಜನಕ್ಕೆ ಸಹಾಯ ಆಗಲಿ ಅಂತ ಇದೆಲ್ಲ ಕೂಡ ಮಾಡಿದ್ದೀವಿ.
ಮತ್ತು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರ್ IPL 18 ವರ್ಷ ಆದಮೇಲೆ ಕರ್ನಾಟಕದ ತಂಡಕ್ಕೆ ಬಂದಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ತಂಡ ಇದು. ಎಲ್ಲ ಭಾಳ ಉತ್ಸಾಹದಿಂದ ನಿನ್ನೆ ಎಲ್ಲ ಜನ ಇದನ್ನು ಪ್ರತಿಕ್ರಿಯೆ ತೋರಿಸಿದ್ದಾರೆ. ಸಹಸ್ರಾರು ಜನ ತೋರಿಸೋದ್ರ ಮುಖಾಂತರ ತೋರಿಸಿದ್ದಾರೆ. ಇದೇ ರೀತಿ ಮುಂದಕ್ಕೆ T20 ಮತ್ತು ಅದೇ ರೀತಿ ಟೆಸ್ಟ್ ಮ್ಯಾಚು ಮತ್ತು ಪ್ರತಿ ದಿನ ಒನ್ ಡೇ ಮ್ಯಾಚ್ಗಳು ಎಲ್ಲದರಲ್ಲೂ ಗೆಲ್ಲಿ ಅಂತ ಹಾರೈಸ್ತಾರೆ. ಗೋಪಾಲಕೃಷ್ಣರವರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂತಹ ಅವರು ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಚೆಲುವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ಅವರು, ವಿಜಯೇಂದ್ರ ಅವರು, BJP ಮುಖಂಡರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ, ವ್ಯವಸ್ಥೆನೂ ಗೊತ್ತಿಲ್ಲ, ಸುವ್ಯವಸ್ಥೆನೂ ಗೊತ್ತಿಲ್ಲ ಅವರಿಗೆ. ಅವ್ರ ಕಾಲದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕ್ರೈಮ್ ರೇಟು ನಮ್ಮ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ. ಮುಂದೆ ಎಲ್ಲ ಗೊತ್ತಲ್ಲ, BJP ಕಾರ್ಯಕರ್ತರೆ ಅವರ ಬಜರಂಗ ದಳ ಮತ್ತು ಅವರ ಎಲ್ಲ ಪಕ್ಷಗಳೆಲ್ಲ ಇದಾರಲ್ಲ, ಅವರೆಲ್ಲ ಕೂಡ ಅವರೇ ಪೊಲೀಸ್ ನೈತಿಕಗಿರಿ ಮಾಡ್ತಾ ಇದ್ರು. ಮಂಗಳೂರಲ್ಲಿ ಹೋಗಿ ಪಬ್ಗಳಲ್ಲಿ ಹೊಡಿಯೋದು, ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಅಪರಾಧಿಗಳು ಬಿಡಿಸ್ಕೊಂಬರೋದು, ಇದೆಲ್ಲ ಕೂಡ ಹಿಂದೆ ಎಲ್ಲ ಮಾಡ್ತಾ ಇದ್ರು. ಪೊಲೀಸ್ ನೈತಿಕಗಿರಿ ಯಾರು ಮಾಡ್ತಾ ಇದ್ದಿದ್ದು? ಅವ್ರ ಕಾರ್ಯಕರ್ತರೇ ಮಾಡ್ತಾ ಇದ್ರು. ಆ ರೀತಿ ಹೋಗಿ ಯಾರು ಮಾಡ್ತಾ ಇದ್ದಾರಾ? ಶ್ರೀಮತಿ ಸ್ವಾಗತವನ್ನು ಕೋರುತ್ತೇವೆ. ಶಿವಮೊಗ್ಗದಲ್ಲಿ ಒಂದು ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಈಶ್ವರಪ್ಪ ಅವರೇ ಮೆರವಣಿಗೆ ಹೋಗ್ತಾ ಇದ್ರು. ಆಮೇಲೆ ಗೃಹ ಮಂತ್ರಿ ಆಗಿದ್ರು. ಮೈಸೂರಲ್ಲಿ ಒಂದು ಹೆಣ್ಮಗು ಅವರ ಅಸಹಾಯಕರಾಗಿ ಹೆಣ್ಮಕ್ಳು BJP ಸರ್ಕಾರಕ್ಕೆ ಹೋಲಿಸಿದಾಗ ನಮ್ಮಲ್ಲಿ ಈಗ ಅಪರಾಧಿಗಳ ಸಂಖ್ಯೆ ಬಹಳ ಕಡಿಮೆ. ಕಾರ್ಯಕ್ರಮಕ್ಕೆ ಆಹ್ವಾನಿತರಾದಂತಹ ಬಸ್ ಸ್ಟ್ಯಾಂಡು, ಈಗ ಬೆಂಗಳೂರು ಬಸ್ ಸ್ಟ್ಯಾಂಡು 10,500 ಟ್ರಿಪ್ಸ್ ಪ್ರತಿದಿನ ಅಂದ್ರೆ ಬಸ್ಸುಗಳು ಹೊರಡುತ್ತೆ. ಅದು ಬಿಟ್ಟರೆ ಅತಿ ಬೆಲೆನೆ 3,000 ಅತಿ ಮುಖ್ಯವಾಗಿ ಆಗಮಿಸಿದ 3,000 ಬಸ್ಸುಗಳು ಇಲ್ಲಿಂದ ಹೊರಡುತ್ತೆ. ಅದಕ್ಕೆ ಸ್ಥಳಾವಕಾಶ ಸ್ವಾಗತವನ್ನು ಕೋರುತ್ತಾ ಎಲ್ಲ ರಸ್ತೆಯಿಂದಲೇ ಹೋಗ್ತಾ ಇತ್ತು. ಜನಕ್ಕೂ ತೊಂದರೆ ಆಗ್ತಾ ಇತ್ತು, ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇತ್ತು. ಈಗ ನಮ್ಮ KSRTC ಒಂದು 38 ಗುಂಟೆ ಜಮೀನಿದೆ. ಆ ಕಡೆ ಪುರಸಭೆ ಜಾಗನೂ ಇತ್ತು. ಅದಕ್ಕೆ ಪುರಸಭೆಯವರು ಇಲ್ಲಿನ ಮುಖಂಡರು ಎಲ್ಲ ಸೇರಿ ಆ ಜಾಗ ಕೊಟ್ಟಿದ್ದಾರೆ. ಮತ್ತು ನಮ್ಮ KSRTC ಜಾಗನೂ ಕೊಡಿಸಿದ್ದೀನಿ. ಈಗ ಅದಕ್ಕೆ ಬೇಗ ಅವ್ರಿಗೆ ಅಂಗಡಿಗಳು ಕೂಡ ಕಟ್ಕೊಡ್ಬೇಕು, ಆದಾಯ ನಮಗೆ ಪುರಸಭೆಗೆ ಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡ್ಕೊಳ್ಳೋಣ. ಅಂಗಡಿಗಳು ಮಾಡಿ ಬಸ್ಸಸ್ಸು ನಿಲ್ಲೋದಕ್ಕೆ, ಜನ ನಿಲ್ಲೋದಕ್ಕೆ ಶೆಲ್ಟರ್ ಥರ ಹಾಕಿ ಇಲ್ಲಿ ಮಾಡಿದ್ರೆ ಏನಾಗುತ್ತೆ, 3,000 ಬಸ್ ಒಂದೇ ಸಲ ಒಂದು ದಿನಕ್ಕೆ ಹೋಗ್ತಾ ಇದೆ. ಒಂದೇ ಸಲ ಒಂದು ದಿನ ಪೂರ್ತಿ ಹೋಗ್ತಾ ಇದೆ. ಮುಂದಕ್ಕಿಂತ ಜಾಸ್ತಿ ಆಗುತ್ತೆ, ಯಾಕಂದರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆಯಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಸ್ಥಳವನ್ನು ಕೊಟ್ಟಂಥ ಪುರಸಭೆಯವರಿಗೆ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಮಲ್ ಹಾಸನ್ಗೆ ಸರ್ ಸಾಕಷ್ಟು ಚರ್ಚೆ ಆಗ್ತದೆ. ಅವರು ಈಗಾಗಲೇ ಹೈಕೋರ್ಟ್ಗೂ ಹೋಗಿದೆ ಅಲ್ವಾ. ಹೈಕೋರ್ಟ್ ಹೇಳಿದ್ರು ಕೂಡ ಅವರು ಏನು ಮಾತಾಡ್ತಿಲ್ಲ. ಕಮಲ್ ಹಾಸನ್ ಅವರು ಹಿರಿಯ ನಟರು, ಅವರೇ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು ಅಲ್ವಾ. ಬೇರೆ ಯಾವುದೇ ಒಂದು ಭಾಷೆಯವರಿಗೆ ನೋಯಿಸುವಂಥ ಮಾತುಗಳನ್ನ ಆ ರೀತಿ ಮಾತಾಡಬಾರ್ದು. ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮ ಇವತ್ತು. ನಾನು ಇಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ, ನಮ್ಮ ಪುರಸಭಾ ವ್ಯಾಪ್ತಿಗಳು ಇವತ್ತು ಅಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು, ಮಾನ್ಯ DK ಶಿವಕುಮಾರ್ ಅವರು ಇವತ್ತು ನಮ್ಮ ಭಾಗದಲ್ಲಿ ಏನು ಅತ್ತಿಬೆಲೆ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು, ಚಂದಾಪುರ ಪುರಸಭಾ ವ್ಯಾಪ್ತಿನಲ್ಲಿ ಒಂದು ಇಂದಿರಾ ಕ್ಯಾಂಟೀನು, ಮತ್ತು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿ, ಬೊಮ್ಮಸಂದ್ರ ಮತ್ತು ಆನೇಕಲ್ಲು ಎಲ್ಲೆಲ್ಲಿ ಪುರಸಭಾ ನಗರಸಭೆಗಳಿದೆ ಎಲ್ಲ ಕಡೆಯೂ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಅತ್ತಿಬೆಲೆ ಭಾಗದಲ್ಲಿ
ಇದು ಬರಬೇಕು, ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ. ಅದು 50-50 ಅನುದಾನದ ಒಂದು ಇದರಲ್ಲಿ ಸಾರಿಗೆ ಇಲಾಖೆಯವರು ಬಿಲ್ಡಿಂಗ್ ಕಟ್ತಾರೆ. ಅದರಲ್ಲಿ ಬರುವಂಥ ಪ್ರಾಫಿಟಲ್ಲಿ ಪುರಸಭೆಗೂ ಕೂಡ ಅದು ವಂತಿಗೆ ಕೊಡ್ತಾರೆ, ಶೇರ್ ಕೊಡ್ತಾರೆ. ಅದು ಕೂಡ ಬಿಲ್ಡಿಂಗ್ ಕೂಡ ಈ ಕೆಲವೇ ದಿನಗಳಲ್ಲಿ ಗುದ್ದಲಿ ಪೂಜೆ ಆಗ್ತದೆ. ಮತ್ತು ನಮ್ಮಲ್ಲಿ ಈ ಭಾಗದಲ್ಲಿ ಇವತ್ತು ಸರ್ಕಾರದ ವತಿಯಿಂದ 7 ರೂಪಾಯಿ ಕೊಡ್ತಾರೆ ಒಂದು ತಿಂಡಿಗೆ. ಯಾರು 5 ರೂಪಾಯಿ ಕೊಟ್ಟು ತಿಂಡಿ ತಗೋತಾರೆ ಅವ್ರಿಗೆ 7 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸರ್ಕಾರದ ಒಂದಿಯಿಂದ ವಂತಿಗೆನ ಅರೇಂಜ್ ಮಾಡಿದ್ದಾರೆ. ಮತ್ತು ಊಟಕ್ಕೆ 10 ರೂಪಾಯಿ ಅವರು ಕೊಡಬೇಕು, 15 ರೂಪಾಯಿ ಸರ್ಕಾರ ಕೊಡುತ್ತೆ. ಒಟ್ಟು 25 ರೂಪಾಯಿ ಊಟಕ್ಕೆ. ಈಗಿನ ಪರಿಸ್ಥಿತಿನಲ್ಲಿ ತಿಂಡಿ ಕಮ್ಮಿ ಅಂದ್ರೂ ಕೂಡ 50 ರೂಪಾಯಿ ಬೇಕು. ಕಾಫಿ ತಿಂಡಿ ತೊಗೋಬೇಕಂದ್ರೆ 5 ರೂಪಾಯಿಗೆ 10 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಶುಚಿಯಾಗಿ ಒಳ್ಳೆ ಟೇಸ್ಟ್ ಆಗಿರ್ತಕ್ಕಂಥ ತಿಂಡಿ ಇರ್ಬೋದು, ಊಟ ಇರ್ಬೋದು ಸಿಗುತ್ತೆ. ಅದರ ಒಂದು ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಕೂಡ ಬಡವರು ಎಲ್ಲ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾನೆ. ಅದರ ಜೊತೆಯಲ್ಲಿ ನಮಗೆ ಇವತ್ತು FSTP ಇವತ್ತು ಅದಕ್ಕೆ 4.25 ಕೋಟಿ ರೂಪಾಯಿ, STP ಘಟಕಕ್ಕೆ ಇವತ್ತು 8 ಕೋಟಿ ರೂಪಾಯಿ ಟೆಂಡರ್ ಇವತ್ತು ಕರಿಬೇಕಾಗಿದೆ. ಮತ್ತು MRF ಘಟಕ ಒಣ ಕಸ ವಿಂಗಡಣೆಗಾಗಿ 52 ಲಕ್ಷ ರೂಪಾಯಿ ಚಾಲನೆಯಲ್ಲಿದೆ ಕಾಮಗಾರಿ ನಮ್ಮ ಪುರಸಭೆ ವ್ಯಾಪ್ತಿನಲ್ಲಿ. ಮತ್ತು ಹಸಿ ಕಸವನ್ನು ಗೊಬ್ಬರವನ್ನಾಗಿಸಲು ಶೆಡ್ಡು ಮಾಡುವಂಥದ್ದಕ್ಕೆ 86 ಲಕ್ಷ ರೂಪಾಯಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಬೇಕಾಗಿದೆ. ಪುರಸಭಾ ವ್ಯಾಪ್ತಿನಲ್ಲಿ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 2 ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದೇವೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು 2-3 ಕಡೆ ರಸ್ತೆಗಳು ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಪುರಸಭಾ ಮುಖ್ಯಾಧಿಕಾರಿಗಳಿಗೆ ತಿಳಿಸಿದ್ದೀನಿ. ಈ ರೀತಿಯಾಗಿ ಪುರಸಭಾ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಅನುದಾನ ಕೂಡ ಬಂದಿದೆ. ಮತ್ತು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೂಡ ಇವತ್ತು ನಾವು ಯಾವ್ದು ಮಾಡಬೇಕು ಅಂತೇಳಿ ಪುರಸಭೆಗೆ ಹೇಳಿ ಇವತ್ತು ಆ ಕೆಲಸಗಳು ಕೂಡ ಪ್ರಾರಂಭ ಆಗಬೇಕಾಗಿದೆ, ಆಗ್ತವೆ. ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಇವತ್ತು ನಿಮಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಇವತ್ತು ಗ್ಯಾರಂಟಿಗಳ ಮುಖಾಂತರ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದ ಹಣ 5,000 to 6,000 ರೂಪಾಯಿ ಮನೆಗೆ ಹೋಗ್ತದೆ. ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಇದರೆಲ್ಲ ನಮ್ಮ ಇವತ್ತಿನ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿದೆ. ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂದರೆ ಮತ್ತೊಮ್ಮೆ ಹೇಳ್ಕೊಂಡು ಒಂದೆರಡು ನಮ್ಮ ಅತ್ತಿಬೆಲೆಯ ಸರ್ಕಲ್ ಬಳಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ನಮ್ಮ ಶಾಸಕರ ಒಂದು ವಿಶೇಷ ಇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯವರ ಸರ್ಕಾರದಿಂದ ಈ ದಿನ ಅತ್ತಿಬೆಲೆ ಸರ್ಕಲ್ನಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ಜನಗಳಿಗೆ ತುಂಬ ಅನುಕೂಲ ಆಯಿತು. ಬಡ ಜನಗಳಿಗೆ ಒಳ್ಳೆ ತಿಂಡಿ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಲಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಅತ್ತಿಬೆಲೆಯಲ್ಲಿ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅಣ್ಣವರ ಅವರ ಆಶೀರ್ವಾದದಿಂದ ಅತ್ತಿಬೆಲೆಯಲ್ಲಿ ಅತಿ ದೊಡ್ಡ ಬಸ್ ಸ್ಟ್ಯಾಂಡನ್ನು ನಿರ್ಮಾಣವಾಗುತ್ತೆ. ಸಂದರ್ಭ ಯಾಕಂದ್ರೆ ಆನೇಕಲ್ ತಾಲೂಕಿನಲ್ಲೇ ಒಟ್ಟು 5 ಇಂದಿರಾ ಕ್ಯಾಂಟೀನ್ ರೆಡಿಯಾಗಿ ಈಗ ನಾವು 3 ಇಂದಿರಾ ಕ್ಯಾಂಟೀನ್ ಇನಾಗ್ರೇಟ್ ಮಾಡ್ಕೊಂಡಿದ್ದೀವಿ. ಇನ್ನ 2 ಅಂದ್ರೆ ಹೆಬ್ಬಗೋಡಿ ಮತ್ತೆ ಚಂದಾಪುರ ಇನಾಗ್ರೇಟ್ ಮಾಡಬೇಕು. ಶುಕ್ರವಾರಕ್ಕೆ ಹೆಬ್ಬಗೋಡಿ ಇನಾಗ್ರೇಷನ್ ಇದೆ. ಚಂದಾಪುರ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಆಗಬಹುದೇನೋ, ಸಾಹೇಬ್ರು ಹೇಳ್ದಂಗೆ MLA ಸರ್ ಹೇಳ್ದಂಗೆ. ಸೊ ಈ ಥರ ಒಂದು ಬಡವರಿಗೆ ನಾವು ಇಂದಿರಾ ಕ್ಯಾಂಟೀನಿಂದ ಒಂದು ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸಾಕಷ್ಟು ಇಲ್ಲಿ ಏನು ಬಡ ಜನರಿದ್ದಾರೆ ಮತ್ತು ಫ್ಯಾಕ್ಟ್ರಿಗಳಿಗೆ ಹೋಗೋರಿದ್ದಾರೆ, ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. ಮತ್ತು ಈಗೇನು MLA ಸರ್ ಇರ್ಬೋದು, ಸರ್ಕಾರ ಆಗಲಿ ನಮ್ಗೆ ಈ ಥರ ಒಂದು ಪ್ರೋತ್ಸಾಹ ಮತ್ತು ಸಹಕಾರ ಕೊಡ್ತಾ ಇರೋದ್ರಿಂದ ನಾವುಗಳು ಅಧಿಕಾರಿಗಳು ಭಾಳ ಬೇಗ ಒಂದಷ್ಟು ಸರ್ಕಾರಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಭಾಳ ಮುಖ್ಯ. ಈ ಒಂದು ಸರ್ಕಾರದ ಯೋಜನೆಗಳು ಜನರಲ್ಲಿಗೆ ತಲುಪಿಸೋದಕ್ಕೆ ನೀವು ಕೂಡ ನಮಗೆ ಒಂದು ವಾಹಕವಾಗಿ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅಲ್ಲ, ನಾವು ಅದು ಟೆಂಡರಲ್ಲಿ ಹಾಕಿರ್ತೀವಿ, ಒಂದೊಂದು ULBಗೆ ಇಷ್ಟು ಅಂತ. ಇಲ್ಲಿಗೆ ನಾವು 200 ಇದೆ, ಬೆಳಗ್ಗೆ 300 ಬ್ರೇಕ್ಫಾಸ್ಟ್ ಇರುತ್ತೆ, 200 ಜನ ಅಂತ ಇರುತ್ತೆ. ನಾವು ನೋಡ್ತೀವಿ, ಅಂದರೆ ಈಗ ಜಾಸ್ತಿ ಏನಾದರೂ ಬಂದರೆ, ಡಿಮ್ಯಾಂಡ್ ಬಂದಿದೆ ಅಂದರೆ ನಾವು ಅವಾಗ ಅವರಿಗೆ ರೈಸ್ ಮಾಡೋದಕ್ಕೆ ನಮ್ಮ ಟೆಂಡರ್ ಕಂಡೀಷನ್ಸಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಹಾಕೊಂಡಿರ್ತೀವಿ. ಜಾಸ್ತಿ ಮಾಡಲಿಕ್ಕೆ ಕಡಿಮೆ ಆದರೆ ನಾವು ಅದನ್ನು ಕಡಿಮೆ ಮಾಡ್ತೀವಿ. ಯಾಕಂದರೆ ಅದನ್ನು ನಾವು 1 ತಿಂಗಳು 2 ತಿಂಗಳು ನಾವು ಅದನ್ನು ಆ್ಯಾವ್ರೇಜ್ ತೊಗೊಳ್ತೀವಿ, ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ.